ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಪಂಚಮಸಾಲಿ ಪೀಠಕ್ಕಾಗಿ ಫೈಟ್ ಜೋರಾಗ್ತಾ ಇದೆ. ಜಯ ಮೃತ್ಯುಂಜಯ ಶ್ರೀ ಜೊತೆ ಸಿಸಿ ಪಾಟೀಲ್ ಚರ್ಚೆ. ಕೆರೋಡಿ ಆಸ್ಪತ್ರೆಯಲ್ಲಿ ಶ್ರೀಗಳ ಜೊತೆಗೆ ಸಿಸಿ ಪಾಟೀಲ್ ಮಾತುಕತೆ ನಡೆಸಿದ್ದಾರೆ. ಭಕ್ತರನ್ನೆಲ್ಲ ಹೊರಗೆ ಕಳಿಸಿ ಸ್ವಾಮೀಜಿ ಜೊತೆ ಚರ್ಚೆಗಿಳಿದಿದ್ದಾರೆ. ಇದೀಗ ಕಾಶಪ್ಪನವರ ನೇತೃತ್ವದಲ್ಲಿ ಪಂಚಮಸಾಲಿ ಟ್ರಸ್ಟ್ ಸಭೆ ಆಯ್ತಲ್ಲ, ಅದ್ರ ಬೆನ್ನಲ್ಲೇ ಕುತೂಹಲ ಮೂಡಿಸ್ತಾ ಇದೆ. ಮೃತ್ಯುಂಜಯ ಸ್ವಾಮೀಜಿ ಮತ್ತು ಸಿ ಪಾಟೀಲ್ ಅವರ ಚರ್ಚೆ ಸುಮಾರು 1 ಗಂಟೆಗೂ ಅಧಿಕ ಕಾಲ ಪಂಚಮಸಾಲಿ ಪೀಠದ ಬಗ್ಗೆ ಚರ್ಚೆಯಾಗಿದೆ ಅಂತ ಮಾಹಿತಿಗಳು ಸಿಗ್ತಾ ಇದ್ದು. ನಿನ್ನೆ ಸಭೆ ಮೂಲಕ ಸ್ವಾಮೀಜಿ ಬದಲಾವಣೆ ನಿರ್ಧಾರ ಅಂತ ಕಾಶಪ್ಪನವರು ಹೇಳಿದ್ರು. ಅಂಡ್ ಅವ್ರ ಆಸ್ಪತ್ರೆಗೆ ಇಳಿದಿದ್ದನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನ್ ಹೇಳ್ಬಿಟ್ರು, ಜಯಮೃತ್ಯುಂಜಯ ಸ್ವಾಮೀಜಿಗಳು ನಾಟಕ ಮಾಡ್ತಾ ಇದ್ದಾರೆ, ಸಿಂಪತಿ ಗಿಟ್ಟಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಮಠದಲ್ಲಿದ್ದು ಭಕ್ತಾದಿಗಳನ್ನ ನೋಡ್ಕೊಳ್ಳಿದ್ರೆ ಬರೀ ಊರ್ ಸುತ್ತದೇ ಜಾಸ್ತಿ ಆಗ್ತಾ ಇದೆ, ರಾಜಕೀಯದ ವ್ಯಾಮೋಹ ಅವ್ರಿಗೆ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಪೀಠಕ್ಕೆ ಒಬ್ರು ಸ್ವಾಮೀಜಿ ಬೇಕು, ನಾವು ಅದನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಗಳನ್ನ ನಮ್ಮ ಜೊತೆಗೆ ಇನ್ನು ಹಿರಿಯರು ಕೂಡ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಕಾಶಪ್ಪನವರು. ನೇರ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡಿದ್ರು. ಇದ್ರ ಬೆನ್ನಲ್ಲೇ ಜಯಮೃತ್ಯುಂಜಯ ಶ್ರೀಗಳ ಜೊತೆಗೆ ಸಿಸಿ ಪಾಟೀಲ್ ಅವರ ಈ ಒಂದು ಮಾತುಕತೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶ್ರೀಗಳ ವಿರುದ್ಧ ಕಾಶಪ್ಪನವರು ಈ ರೀತಿಯಾಗಿ ಕೆಂಡ ಕರ್ತಾ ಇರುವಂತದ್ದು ಇದೆ ಮೊದಲೇನಲ್ಲ. ಅಂಡ್ ಶ್ರೀಗಳಿಗೆ ರಾಜಕೀಯ ವ್ಯಾಮೋಹ ಜಾಸ್ತಿ, ಅಂತವ್ರು ಪೀಠಕ್ಕೆ ಬೇಕಾಗಿಲ್ಲ, ಬೇರೆಯವ್ರನ್ನ ಕರ್ಕೊ ಬರ್ತೀವಿ ಅನ್ನುವಂತಹ ಮಾತುಗಳನ್ನ ಹಲವಾರು ಬಾರಿ ಕಾಶಪ್ಪನವರು ಹೇಳಿದ್ರು. ಮುಂದುವರೆದ ಭಾಗದಂತೆ ನೆನೆ ಅವ್ರ ಆಸ್ಪತ್ರೆಗೆ ಸೇರಿದ್ದಕ್ಕೂ ಕೂಡ ಟೀಕೆ ವ್ಯಕ್ತಪಡಿಸಿದ್ರು. ಇವೆಲ್ಲವೂ ಕೇವಲ ನಾಟಕ ಅಂತ ಹೇಳಲಾಗಿತ್ತು. ಇದರ ಬೆನ್ನಲ್ಲೇ ಪೀಠಕ್ಕೆ ಬೀಗ ಬೇರೆ ಹಾಕಿದ್ದಾರೆ. ಒಂದು 4-5 ದಿನದಿಂದ ಇದ್ರ ಬಗ್ಗೆ ಯೋಚನೆ ಮಾಡಿ ಶ್ರೀಗಳಿಗೆ ಸ್ಟ್ರೆಸ್ ಜಾಸ್ತಿ ಆಯಿತು, ಹಾಗಾಗಿ ಈ ಸಿಂಪ್ಟಮ್ಸ್ಗಳು ಬಂತೋ ಗೊತ್ತಿಲ್ಲ. ಮಾನಸಿಕ ಒತ್ತಡದಿಂದಲೇ ಇವತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾರ ಡಾಕ್ಟರ್ಗಳು ಹೇಳಬೇಕು. ಇದರ ಬೆನ್ನಲ್ಲೇ ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ಬಂದು ಅವ್ರನ್ನ ಭೇಟಿ ಮಾಡ್ಕೊಂಡು ಹೋಗುವಂತಹ ಕೆಲಸಗಳಾಗ್ತಾ ಇತ್ತು. ಅಂಡ್ ಸಿ ಪಾಟೀಲ್ ಅವರು ಬಹಳ ಪ್ರಮುಖವಾಗಿ ಅಲ್ಲಿರುವಂತಹ ಭಕ್ತ ವೃಂದವನ್ನೆಲ್ಲ ನೀವು ಹೊರಗಿರಪ್ಪ ಸ್ವಲ್ಪ ಹೊತ್ತು ಅಂತ ಹೇಳಿ ಸುಮಾರು 1-1.5 ಗಂಟೆಗೂ ಅಧಿಕ ಕಾಲ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಏನಾಗಿದೆ? ಪೀಠಕ್ಕೆ ಬೇರೆಯವ್ರನ್ನ ಕರ್ಕೊಬಂದು ಕೂರಿಸ್ತಾರಾ? ಅದು ಇವ್ರ ಕೈಲಿ ಇದೆಯಾ ಏನು ಎತ್ತ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಿದೆ. ಕಳೆದ 4-5 ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆ ಜೋರಾಗ್ತದೆ. ಕಳೆದ 4-5 ತಿಂಗಳಿಂದಲೂ ಕೂಡ ಆಗಿನಿಂದಲೂ ಕಾಶಪ್ಪನವರವ್ರಿಗೆ ಯಾಕೋ ಸ್ವಾಮೀಜಿಗಳ ಮೇಲೆ ಮುನಿಸುವ ಅಸಮಾಧಾನ ಸ್ವಲ್ಪ ಹೆಚ್ಚಾಗೇ ಇದೆ. ಯಾವಾಗ ಯತ್ನಾಳ್ ಪರವಾಗಿ ನಿಂತ್ಕೊಂಡ್ರೋ ಸ್ವಾಮೀಜಿಗಳು, ನೇರ ರಾಜಕೀಯಕ್ಕೆ ಇಳಿದಂತೆ ಮಾತಾಡೋಕ್ಕೆ ಶುರು ಮಾಡಿದ್ರು, ಆಗಿನಿಂದಲೂ ಕಾಶಪ್ಪನವರಿಗೆ ಅವ್ರ ಮೇಲೆ ಅಸಮಾಧಾನ ಇದ್ದೇ ಇತ್ತು. ಸೊ ಇದೀಗ ಇಲ್ಲಿ ತನಕ ಬಂದು ನಿಂತಿದೆ. ಶ್ರೀಗಳ ಜೊತೆಗೆ ಸುಮಾರು 1-1.5 ಗಂಟೆಗಳ ಕಾಲ ಹೆಚ್ಚಿನ ಈಗ ಸಿಸಿ ಪಾಟೀಲ್ ಅವರು ಬಹಳ ಗುಪ್ತವಾಗಿ ಚರ್ಚೆ ನಡೆಸಿದ್ದಾರೆ ಅಂತಲೇ ಮಾಹಿತಿ ತಿಳಿದು ಬರ್ತಾ ಇದೆ.